ಕೃಷ್ಣಾ ಮೇಲ್ದಂಡೆ ಯೋಜನೆಯ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವ ಹೋರಾಟಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬಾಗಲಕೋಟೆ ಜಿಲ್ಲಾ ಘಟಕದಿಂದ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಹಿರಿಯರಾದ ಮಹೇಶ್ ಅಂಗಡಿ, ಉಮೇಶ್ ಪೂಜಾರ್, ಈಶ್ವರ್ ಶೆಟ್ಟರ್, ಸುಭಾಷ್ ಹೊದ್ಲೂರ್, ಸಂತೋಷ್ ದೇಶಪಾಂಡೆ, ವಿವೇಕಾನಂದ ಗರಸಂಗೆ, ರವಿಮುಖಿ ಹಾಗೂ ಬಿಳಗಿ ತಾಲೂಕು ಘಟಕ ಅಧ್ಯಕ್ಷರಾದ ಸುಭಾಷ್ ರಾಠೋಡ್, ಹಿರಿಯರಾದ ಕಿರಣ ಬಾಳಗೂಳ, ಚನ್ನಬಸು ಚಲುವಾದಿ ಅನೇಕರು ಉಪಸ್ಥಿತರಿದ್ದರು. ರಿಯಾಜ್ ಉತ್ತಾರ್, ಟ್ರಿಕಿ ನ್ಯೂಸ್ ಕನ್ನಡ, ಬೆಳಗಿ. ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಾವು ನ್ಯಾಯಬದ್ಧವಾಗಿ 524.6 ಏನು ನ್ಯಾಯಬದ್ಧವಾಗಿ ಸುಪ್ರೀಂ ಕೋರ್ಟ್ ಕೃಷ್ಣಾ ನ್ಯಾಯಾಧಿಕರಣ ವಿಜಯ್ ಕುಮಾರ್ ನೇತೃತ್ವದ ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು ನೀಡಿದ್ರು ನಂತರ ಇವತ್ತಿಗೂ ಸಹಿತ ಅನುಷ್ಠಾನ ಆಗಿಲ್ಲ ಅಂತಂದ್ರೆ ನಮ್ಮ ಇಚ್ಛಾಶಕ್ತಿ ಕೊರತೆನೋ ಅಥವಾ ನಮ್ಮನ್ನು ಆಳುವ ಸರ್ಕಾರಗಳ ನಿರ್ಲಕ್ಷ್ಯತನ ಮಾಡಿರ್ತಕ್ಕಂಥ ನೋವು ನಮ್ಮನ್ನು ಕಾಡ್ತಾ ಇದೆ. ಈಗ ಮತ್ತೆ ಆರಂಭಗೊಂಡಿದೆ ಹೋರಾಟ. ಈ ಹೋರಾಟವನ್ನ ನಿಜವಾಗಲೂ ನೇತೃತ್ವ ವಹಿಸಿದವರು ಪಕ್ಷಾತೀತವಾಗಿ ಇರುವುದರಿಂದ ನನಗೆ ಭರವಸೆ ಇದೆ, ಈ ಹೋರಾಟಕ್ಕೂ ಸಹ ನಿಶ್ಚಿತವಾಗಿಯೂ ಸಹ ಒಂದು ನ್ಯಾಯ ಸಿಗತೈತಿ ಅಂತಕ್ಕಂಥ ನಿಜವಾದ ನಂಬಿಕೆ ನನಗಿದೆ. ಯಾಕಂದ್ರೆ ಆ ಹೋರಾಟವನ್ನ ಕಣ್ಣಿಂದ ನಾನು ನೋಡಿದವನು, ಸಮೀಪದಿಂದ ನೋಡಿದವನು, ವರದಿ ಮಾಡಿದವನು. ಅವಾಗ ಕೆಲವೇ ಪತ್ರಿಕೆಗಳು ಇರ್ತಿದ್ವು, ಕೆಲವೇ ದೂರದರ್ಶನಗಳು ಇರ್ತಿದ್ವು. ಅಂತಹ ಸಂದರ್ಭದಲ್ಲಿ ನಾವೆಲ್ಲ ಬಹಳ ಕಷ್ಟಪಟ್ಟು ವರದಿಗಳನ್ನ ಮಾಡ್ತಿದ್ವಿ, ಅದು ಸರ್ಕಾರಕ್ಕೆ ಮುಟ್ತಿತ್ತು. ಈಗಲೂ ಸಹಿತ ಸಾಕಷ್ಟು ಮಾಧ್ಯಮ ಕ್ಷೇತ್ರ ವಿಸ್ತಾರವಾಗಿದ್ದರಿಂದ ಮತ್ತಷ್ಟು ಸಹಿತ ನಮ್ಮ ಎಲ್ಲಾ ಸ್ನೇಹಿತರು ಮಾಧ್ಯಮದ ಮುಖಾಂತರ ಏನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ಈ ಪ್ರಚಾರಕ್ಕೂ ಸಹಿತ ಬರ್ತಕ್ಕಂಥ ದಿನಗಳಲ್ಲಿ ನಿಶ್ಚಿತವಾಗಿಯೂ ಸರ್ಕಾರ ಕಣ್ ತೆರೀತೈತಿ ಅಂತಕ್ಕಂಥ ಭಾವನೆ ನಮಗಿದೆ. ಆದ್ರೆ ಒಂದು ಏನು ನಮಗೆ ಏನು ಕಾಡ್ತಾ, ಆಮೇಲೆ ಇತ್ತೀಚೆಗೆ ಏನೋ ವಿರೋಧ ಪಕ್ಷಗಳು ಮತ್ತು ಸರ್ಕಾರದ ನಡುವೆ ನಡೀತಕ್ಕಂಥ ಏನು 522ಕ್ಕೆ ನೀರು ನಿಂದಿರಿಸಬೇಕು, 522 ಮಾತ್ರ ಭೂ ಸ್ವಾಧೀನ ಮಾಡ್ಕೋಬೇಕು, ಇವೆಲ್ಲ ಏನು ಗೊಂದಲಗಳಿವೆ ಇಲ್ಲ. ಈ ಗೊಂದಲಗಳು ಯಾಕೆ ಆರಂಭ ಅಂತಕ್ಕಂಥದ್ದು ಆರ್ಥಿಕವಾಗಿ ಯಾವುದೇ ಸರ್ಕಾರಕ್ಕೆ ಹೊರೆ ಆಗ್ತಕ್ಕಂಥದ್ದು ನಿಜ. ಯಾವುದೇ ಸರ್ಕಾರಗಳಿಗೂ ಸಹಿತ ಪ್ರತಿ ವರ್ಷ 40,000 ಕೋಟಿ ಆಗಲಿ 50,000 ಕೋಟಿ ಆಗಲಿ ನೀರಾವರಿ ಯೋಜನೆಗಳಿಗೆ ಅದು ಸೀಮಿತವಾಗಿ, ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅಷ್ಟು ಕೊಡ್ಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಯಾವುದೇ ಇದನ್ನ ನಾವು ವಾಸ್ತವಿಕವಾಗಿ ಒಪ್ಕೊಳ್ಬೇಕು. ಆದ್ರೆ ಹಾಗಂತ ಇಡೀ ಯೋಜನೆಯನ್ನ ಅದನ್ನ ನಿರ್ಲಕ್ಷ್ಯ ಮಾಡೋದಾಗ್ಲಿ ಅಥವಾ ಇಡೀ ಯೋಜನೆಯನ್ನು ಅರ್ಧಕ್ಕೆ ನಿಲ್ಲಿಸೋದಾಗ್ಲಿ ಈ ಮನೋಭಾವ ಯಾವುದೇ ಸರ್ಕಾರಕ್ಕೂ ಒಳ್ಳೆಯದಲ್ಲ. ಈ ಮನೋಭಾವ ಮುಂದುವರಿದ್ರೆ ಇಡೀ ಈ ಭಾಗದ ಕೃಷ್ಣಾ ಏನು ನದಿ ತೀರದ ಲಕ್ಷಾಂತರ ಜನ ಮತ್ತೆ ನಾಳೆ ಸರ್ಕಾರದ ವಿರುದ್ಧ ಬಂಡಿ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಅದಕ್ಕೆ ಯಾವುದೇ ಸರ್ಕಾರಗಳ ಅವಕಾಶ ಕೊಡಬಾರದು ಅಂತಕ್ಕಂಥದ್ದು ನಮ್ಮೆಲ್ಲರ ಕಳಕಳಿಯ ಮನವಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.